ಸಮಾಜದ ಗಣ್ಯ ವ್ಯಕ್ತಿಯಾದಂಥ ಬಿ ಶ್ರೀರಾಮುಲುವರಿಗೆ ಭಾಳ ಒಂದು ಅನ್ಯಾಯವಾಗಿ ಮಾತಾಡಿದ್ದಾರೆ. ಮೊನ್ನೆ ಒಂದು ರಾಜಕೀಯ ವಿಚಾರದಲ್ಲಿ ಬಂದಾಗ ಸುಂಡೂರು ಒಂದು ಸೋಲಿಗೆ ನೀವೇ ಕಾರಣ ಅಂತೇಳಿ ನೇರವಾಗಿ ಈ ಉಸ್ತುವಾರಿಗಳು ರಾಮುಲುವರಿಗೆ ಮಾತಾಡಿದ ಒಂದು ಕಾರಣಕ್ಕೆ ರಾಮುಲುವರಿಗೆ ಯಾರು ಅದನ್ನು ಹೇಳಿಕೊಟ್ಟು ರಾಮುಲುವರಿಗೆ ಮಾತಾಡೋಕ್ಕೆ ಒಂದು ಜನಾರ್ದನ್ ರೆಡ್ಡಿ ಅವರು ಇವರಿಂದೇ ಈ ಒಂದು ನಮ್ಮ ಕ್ಯಾಂಡಿಡೇಟಿಗೆ ಸೋಲಾಗಿದೆ ಅಂತೇಳಿ ಅವರು ಉಸ್ತುವಾರಿಗಳಿಗೆ ಹೇಳಿದ ನಂತರ ನೇರವಾಗಿ ಉಸ್ತುವಾರಿಗಳು ನೀವೇ ಇದಕ್ಕೆ ಕಾರಣೀಭೂತರು, ನಿಮ್ಮಿಂದ ಸೋಲಾಗಿದೆ ನಮ್ಮ ಪಕ್ಷಕ್ಕೆ ಅಂತ ಹೇಳಿ ಅವರು ಒಂದು ಸಭೆಯಲ್ಲೇ ಅವರಿಗೆ ಅಪಮಾನವಾದಂಥ ಒಂದು ವಿಚಾರ ಮಾತಾಡಿದರು. ಈ ಶಾಸಕರಾದ ಜನಾರ್ದನ್ ರೆಡ್ಡಿ ಅವರಿಗೆ ನಾವು ವಿಚಾರ ಮಾಡೋದೇನೆಂದರೆ, ಈ ಶ್ರೀರಾಮುಲುವರು ಇಲ್ಲದೆ ತಾವು ಎಲ್ಲಿದ್ದೀರಿ ಅಂತ ನಾವು ಅವ್ರಿಗೆ ಕೇಳಬೇಕಾಗಿದೆ. ಶ್ರೀರಾಮುಲಿಂದ ನೀವು ಬಂದಿರೋ, ನಿಮ್ಮಿಂದ ಶ್ರೀರಾಮುಲು ಬಂದರು. ನಾಯಕ ಸಮಾಜ ತಮ್ಮಿಂದ ಇಲ್ಲ ಅಂತಂದಿದ್ರೆ ತಾವೇನಾದರೂ ಅಲ್ಲೇ ಬಳ್ಳಾರಿಯಲ್ಲೇ ತಮ್ಮ ಬೆಂಬಲಕ್ಕೆ ನಿಂತು ತಮ್ಮನ್ನು ಆರಿಸ್ತಂದದ್ದಲ್ಲದೆ ತಮ್ಮ ಸಪೋರ್ಟ್ಗೆ ಯಾವಾಗಲೂ ನಾಯಕ ಸಮಾಜ ಇತ್ತು. ಅದು ಶ್ರೀರಾಮುಲು ಇದ್ದಾರಂತ ಹೇಳಿ ಅಷ್ಟೆಲ್ಲ ಶ್ರೀರಾಮುಲು ಕೂಡ ತಾವು ಉಪಯೋಗ ತಗೊಂಡ್ರಿ. ಶ್ರೀರಾಮುಲವ್ರನ್ನ ಅವ್ರಿಗೇನು ನೀವು ಉಪಯೋಗ ಮಾಡಿದ್ರಿ, ಅವ್ರಿಗೇನು ನೀವು ಇದು ಕೊಟ್ರಿ? ಅಪಮಾನ ಆದಂಥ ಒಂದು ವಿಚಾರಗಳನ್ನ ಮಾತಾಡಕತ್ತೀರಿ ಹೊರತು ನಾನೇ ಶ್ರೀರಾಮುಲು ಮುಂದೆ ತಂದೀನಿ, ನಾನೇ ಇದು ಮಾಡಿದ್ದೀನಿ, ಶ್ರೀರಾಮುಲನ್ನ ನಾನೇ ಆರಿಸ್ತಂದೀನಿ ಅಂತೇಳಿ ಹೇಳ್ತಾ ಇದ್ದೀರಿ. ಕೊಲೆಗಡಕ ಅಂತ ಹೇಳ್ತಾ ಇದ್ದೀರಿ. ಹಿಂದಕ್ಕೆ ಇನೋಬಲ ಕಂಪ್ನಿ ಅಂತ ಮಾಡಿ ಒಂದು ಇದನ್ನು ಮಾಡಿದ್ದೀರಿ. ಆವಾಗ ಏನಾಗಿತ್ತು ನಿಮ್ಮ ಪರಿಸ್ಥಿತಿ? ಗಂಗಾವತಿಯಲ್ಲೇ ನಿಮ್ಮನ್ನ ಕೂಡಿ ಹಾಕಿದ್ರು. ನೀವು ದುಡ್ಡು ಕಟ್ಟಕ್ಕಾಗಲಾದ ಒಂದು ವಿಚಾರದಾಗ ಅವಾಗ ಯಾರಿದ್ರು ನಿಮ್ಮ ಬೆಂಬಲಕ್ಕೆ ಬಂದರು? ಆ ಕಾರಣಕ್ಕೆ ಶಾಸಕರು ಜನಾರ್ದನ್ ರೆಡ್ಡಿ ಶಾಸಕರು ನಾವು ಕೇಳ್ತಾ ಇದ್ದೀವಿ, ನೀವು ನಮ್ಮ ಒಂದು ಸಮಾಜ, ನಾವಿಲ್ಲಿ ಪಕ್ಷ ಆ ಪಕ್ಷ ಈ ಪಕ್ಷ ಅಂತ ವಿಚಾರ ಇಲ್ಲ. ನಮ್ಮ ಸಮಾಜದ್ದು, ನಮ್ಮ ಸಮಾಜದವರಿಗೆ ಅನ್ಯಾಯ ಆಗ್ತದ, ನಮ್ಮ ಸಮಾಜದವ್ರನ್ನ ಒಂದು ದೋಸ್ತದಾರ, ನಮ್ಮ ಸಮಾಜದವರಿಗೆ ಒಂದು ಅಪಮಾನ ಮಾಡ್ತಿದ್ದಾರೆ ಅಂತಂದಾಗ ಈ ಸಮಾಜ ಈಗ ನಮ್ಮ ರಾಜ್ಯದಲ್ಲೇ 4ನೇ ಸ್ಥಾನದಾಗಿದ್ದೀವಿ. ನಮ್ಮ ಸಮಾಜಕ್ಕೆ ನಾವು ಪಕ್ಷ ಭೇದ ಮರೆತು ಸಮಾಜಕ್ಕೆ ಎಲ್ಲೇ ಅನ್ಯಾಯ ಆಗಲಿ ಅದಕ್ಕೆ ನಾವು ಬದ್ಧರಾಗಿ ನಿಂತು ಕೇಳ್ತೀವಿ. ಯಾಕಂದರೆ ಸಮಾಜ ಇಷ್ಟೆಲ್ಲ ನಾವು ರಾಜಕೀಯ ಯಾವ ಪಕ್ಷದ ಇರಲಿ ಎಲ್ಲರಿಗೂ ದುಡ್ಕಂತಾನೆ ಬಂದಿದ್ದೀವಿ ಹೊರತು, ಆದರೆ ನಮ್ಮ ಸಮಾಜನ್ನೇ ನೀವು ತುಳಿಯಕ್ಕೆ ನೋಡ್ತಾ ಇದ್ದಾರಲ್ಲ, ತಮ್ಮನ್ನು ತಾವು ತೊಳ್ಕೊಂತಾರೆ ಎಷ್ಟು ಬೇಕಾದ್ರೆ ಗ್ಯಾರಂಟಿ. ಅಂಥದ್ದು ಈಗಿದೆ. ಬಾದಾಮಿಯಲ್ಲೇ ಯಾರಿದ್ರು? ಸಿದ್ದರಾಮಯ್ಯ ಸಾಹೇಬ್ರು ಇದ್ದಾರೆ, ನಿಲ್ಲರು ಯಾರಿದ್ರು? ಇದೇ ಬಿ ಜೆ ಪಿಯವ್ರು ನಾವು ಕೇಳ್ತಾ ಇದ್ದೀವಿ. ರಾಮುಲು ಸಾಹೇಬ್ರನ್ನ ಹೋಗಿ ನಿಂದಿಸ್ತರು. ಯಾಕೆ ನಿಮ್ಮ ಹತ್ರ ಯಾರೇ ಗಂಡಸ್ಥಾನ ಇದೆಯಲ್ಲ ನಿಂದ್ರಕ್ಕೆ ಅವರ ಬೇಕಾಗಿತ್ತ? ಈಗ ಅವ್ರು ಬೇಡ ಆದ್ರೆ ಅವ್ರಿಗೆ ಹಿಂದಿನ ಸಲ ನಮ್ಮ ಸಮಾಜರು ನಾವೇನು ಹೇಳಿದ್ವಿ, ನಮ್ಮ ಸಮಾಜದವರಿಗೆ ಎಲ್ಲ ಸಮಾಜದಲ್ಲೇ ಮುಖ್ಯಮಂತ್ರಿಗಳಾಗಿದ್ದಾರೆ. ಆದರೆ ನಮ್ಮ ಸಮಾಜದಲ್ಲೇ ಯಾರೂ ಮುಖ್ಯಮಂತ್ರಿ ಆಗಿಲ್ಲ. ಕನಿಷ್ಠ ಪಕ್ಷ ಉಪಮುಖ್ಯಮಂತ್ರಿ ಎಲ್ಲ ಕೊಡ್ತಾರಲ್ಲಪ್ಪ, ನಾವು ಸಹ ಬಿ ಜೆ ಪಿ ಸಪೋರ್ಟ್ ಮಾಡೋಣ, ಕಡೆಗೆ ನಾವು ಒಂದು ನಮ್ಮ ಸಮಾಜದ ಉಪಮುಖ್ಯಮಂತ್ರಿ ಆಗಿರಲ್ಲಪ್ಪ ಅಂತ ಒಂದು ನೋಡೋಣ ಅಂತ ಅನ್ನೋ ವಿಚಾರದಲ್ಲಿ ನಾವು ಇಡೀ ಕರ್ನಾಟಕದಲ್ಲೇ ಎಲ್ಲರಿಗೂ ಇದನ್ನು
ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡು ಬಿಜೆಪಿ ಸಪೋರ್ಟ್ ಮಾಡಿದ್ದು. BJP ಸಪೋರ್ಟ್ ಮಾಡ್ತೀವಿ. ಕರ್ನಾಟಕ ತುಂಬಾ ಹೈಯೆಸ್ಟ್ ಬಿಜೆಪಿ ಸಪೋರ್ಟ್ ಮಾಡಿದ್ದು. BJP ಸಪೋರ್ಟ್ ಮಾಡಿದ್ಮೇಲೆ ಏನಾಯ್ತು? ಆದರೆ ಅತಂತ್ರ ಸ್ಥಿತಿ ಬಂತು. ಅತಂತ್ರ ಸ್ಥಿತಿ ಬಂದಾಗ ಏನಾಯ್ತು? ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.